ಈ ಹೋರಾಟದ ವಿಚಾರವಾಗಿ ಸಾಕಷ್ಟು ಮಾತುಗಳನ್ನ ನಮ್ಮ ನಾಯಕರು, ನಮ್ಮ ಸ್ವಾಮೀಜಿಗಳು ಹೇಳಿದ್ದಾರೆ. ತಮಗೆಲ್ಲ ಗೊತ್ತಿದ್ದಂಗೆ ಮಾನ್ಯ ನ್ಯಾಯಮೂರ್ತಿ ಎಜೆ ಸದಾಶಿವ ರವರ ಆಯೋಗದ ವರದಿ ಸಲ್ಲಿಕೆಯಾಗಿ ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಸದಾನಂದ ಗೌಡರ ಸರ್ಕಾರದಲ್ಲಿ ಈ ವರದಿ ಸಲ್ಲಿಕೆಯಾಗಿದ್ರು ಕೂಡ ಈ ನಾಡಿನ 724 ಶಾಸಕರು ವಿಧಾನಸಭೆಯಲ್ಲಿ ಗದ್ದಲ ಎಬ್ಬಿಸಿ ಇದರ ಬಗ್ಗೆ ವ್ಯಾಪಕವಾಗಿರ್ತಕ್ಕಂಥ ಚರ್ಚೆಯನ್ನು ಒಳಪಡಿಸಲಿಕ್ಕೆ ಇಲ್ಲಿವರೆಗೂ ಕೂಡ ಸಾಧ್ಯ ಆಗಿಲ್ಲ. ಅದು ಖೇದಕರವಾಗಿರ್ತಕ್ಕಂಥ ಸಂಗತಿ. ಆ ಆಯೋಗದ ವರದಿಯನ್ನ ಮಂಡನೆ ಮಾಡಲೇ ಇಲ್ಲ. ಅದಕ್ಕಾಗಿ ಹಿಂದೆ 5 ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ, ಆ ಸಂದರ್ಭದಲ್ಲಿ ಕೂಡ ಇದೇ ಸ್ವಾಮೀಜಿಗಳು ಮತ್ತು ನಾಯಕರ ನೇತೃತ್ವದಲ್ಲಿ ಎಜೆ ಸದಾಶಿವ ಆಯೋಗ ವರದಿ ಜಾರಿ ಹೋರಾಟ ಸಮಿತಿ ಅಂತ ರಚನೆ ಮಾಡಿಕೊಂಡು ಬಹಳ ದೊಡ್ಡ ಹೋರಾಟವನ್ನು ಮಾಡಲಾಯಿತು. ಆವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವರ ನೇತೃತ್ವದ 5 ವರ್ಷದ ಸರ್ಕಾರ ಮಾಡದೆ ಹಾಗೆ ತೆರಳಿತು. ನಂತರದಲ್ಲಿ ಬಂದಿರತಕ್ಕಂಥ ಸಮ್ಮಿಶ್ರ ಸರ್ಕಾರ ಆಗಿರಬಹುದು, ಇವತ್ತು ಈ ಆಯೋಗದ ಬಗ್ಗೆ ಸಾಕ್ಷಾರವನ್ನ ತಾಳಿತು. ನಂತರದಲ್ಲಿ ಬಂದಿರತಕ್ಕಂಥ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರ ಸರ್ಕಾರದಲ್ಲಿ ಮಾನ್ಯ ಕಾನೂನು ಮಂತ್ರಿಗಳಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರ ಒಂದು ಸಮಿತಿಯನ್ನು ರಚನೆ ಮಾಡಿ ಅಲ್ಲಿ ಸದಾಶಿವ ಆಯೋಗದಲ್ಲಿ ವರದಿಯಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಕೇಂದ್ರದ ನರೇಂದ್ರ ಮೋದಿಜಿ ಅವರ ಸರ್ಕಾರಕ್ಕೆ ಒಂದು ಶಿಫಾರಸನ್ನು ಮಾಡ್ತಾರೆ. ಯಾಕಂದ್ರೆ ಇದೊಂದು ದೊಡ್ಡ ಕಾನೂನಾತ್ಮಕವಾಗಿರ್ತಕ್ಕಂಥ ತೊಡಕಾಗಿ ಈ ದೇಶದ ಮನುವಾದಿ ವ್ಯವಸ್ಥೆ ಸೃಷ್ಟಿ ಮಾಡಿತ್ತು. ನಾವು ಈ ನಾಡಿನಲ್ಲಿ ಶತಮಾನಗಳ ಕಾಲ ಅಸ್ಪೃಶ್ಯತೆ ಕೂಪದಲ್ಲಿ ಜಾತಿಯಂತೆ ದಬ್ಬಾಳಿಕೆ, ದೌರ್ಜನ್ಯ, ಕೊಲೆ, ಅತ್ಯಾಚಾರ, ಹಿಂಸೆಗೆ ಒಳಗಾಗಿರ್ತಕ್ಕಂಥ ಜನಾಂಗ ಮಾನವ ನಾಗರಿಕ ವ್ಯವಸ್ಥೆಯ ಸಮಾನವನ್ನು ಪಡೆದ ಸಾಕಷ್ಟು ದೌರ್ಜನ್ಯ ದಬ್ಬಾಳಿಕೆಗೆ ಒಳಗಾಗಿರ್ತಕ್ಕಂಥ ಜನಾಂಗ ಭಾರತದ ಸಂವಿಧಾನದ ಆಶಯದಂತೆ ಸಾಮಾಜಿಕ ನ್ಯಾಯವನ್ನ ತಂದುಕೊಳ್ಳಲಿಕ್ಕೆ ಇವತ್ತು ಸರ್ಕಾರಗಳಿಗೆ ಇಲ್ಲಿವರೆಗೂ ಆಗ್ತಾ ಇಲ್ಲ. ಇದು ಖೇದಕರವಾಗಿರ್ತಕ್ಕಂಥ ಸಂಗತಿ. ಆದ್ರಿಂದ ಬಂಧುಗಳೇ, ನಾನು ಯಾಕೆ ಇದನ್ನೆಲ್ಲ ಮಾತಾಡಿದೆ ಅಂತ ಹೇಳಿದ್ರೆ ನಮಗ್ ಗೊತ್ತಿರ್ಲಿ, ನಾನು ದಲಿತ ಸಂಘರ್ಷ ಸಮಿತಿ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕರ್ನಾಟಕದಲ್ಲಿ ಹೋರಾಟವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಆಂಧ್ರದ ಮಾದಿಗ ದಂಡೋರ, ಅನಂತರದಲ್ಲಿ ದಲಿತ ಸಂಘರ್ಷ ಸಮಿತಿಯಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ಆ ಸಂದರ್ಭದಲ್ಲಿ ಎಂ ಜಯಣ್ಣನವರ ನೇತೃತ್ವದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಇಲ್ಲಿ ನಮ್ಮ ಆಲೂರು ನಿಂಗರಾಜು ಗೆಳೆಯರಿದ್ದಾರೆ, ಅವರು ದಾವಣಗೆರೆ ಜಿಲ್ಲಾ ಸಂಚಾಲಕರಾಗಿದ್ರು. ಅವಾಗ ನಾನು ಬಾಗಲಕೋಟೆ ಜಿಲ್ಲಾ ಸಂಚಾಲಕರಾಗಿ ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡಿದ್ದೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.